ಎಲ್ಲ ಹುಷಾರಿದ್ರೆ ಭಾರಿ ಮಳೆ ಬರೋದು ನಮ್ಮ ಕಡೆ. ಅದಕ್ಕೆ ನೋಡಿ ಈ ಮಳೆಯಲ್ಲೂ ಒಂದು ತಿರುಗಾಟಕ್ಕೆ ಹೋಗೋಣ ಅಂತ ಕಾಯ್ತಾ ಇದ್ವಿ. ಅಂದರೆ ಡೈದರ್ಕಿಗೆ ಹೋಗೋಣ ಅಂತ ಹೊರಟಿದ್ದು. ಹೋಗೋಷ್ಟೊತ್ತು ನೋಡಿ ಭಾರಿ ಮಳೆ ಅಂತ ಹೇಳಿದ್ರೆ ಮಳೆ. ರೋಡಲ್ಲೆಲ್ಲ ನೀರು ಹೋಗ್ತಿತ್ತು. ಕವಳ ನೋಡಿ ಹೆಂಗೆ ಕೂತದಂತ. ರೋಡು ಕಾಣ್ತಿರಲಿಲ್ಲ, ಮನೆ ಅಂತೂ ಮತ್ತೂ ಕಾಣ್ತಿರ್ಲಿಲ್ಲ. ಬೈಕ್ಗಳೆಲ್ಲ ಹೊಗಲೇ ಲೈಟ್ ಹಾಕ್ಕೊಂಡು ಬರ್ತಿದ್ದು. ಮಧ್ಯಾಹ್ನಕ್ಕೆ ಇದ್ದಿದ್ದೆ ಇದಕ್ಕೆ. ನಾವು ಹೋಗೋಷ್ಟೊತ್ತಿಗೆ 3 ಗಂಟೆ ಹತ್ತತ್ರ ಆಗಿತ್ತು. ಹೋಗೋಷ್ಟೊತ್ತಿಗೆ ನೋಡಿ ಇವ್ರ ಮೇಲೆ ಜಲ ಬರೋದು ನೋಡಿ ಭಾರಿ ಚೆಂದ. ಅದಕ್ಕೆ ಬಾಳೆ ಹೆಂಬೆ ತೆಗೆದು ದೋಣಿ ಮಾಡಿಟ್ಟಿದ್ರು ಕೈ ತೊಳಿಕ್ಕೆ. ಭಾರಿ ಚೆನ್ನಾಗಿತ್ತು. ಮತ್ತು ಊಟ ಮಾಡಿಕೊಂಡು ಮನೆ ಕಡೆ ಹೊರಡೋಷ್ಟೊತ್ತಿಗೆ ನೋಡಿ ನಮ್ಮೂರು ರೋಡಿನ ವ್ಯವಸ್ಥೆ ನೋಡಿ. ದಾರ ಎಲ್ಲ ಜರಿದು ರೋಡಿಗೆ ಬಂದು ಕೂತದೆ ನೋಡಿ. ಯಾವ ಥರ ಕೊರ್ದು ಹೋಗೋದಿತ್ತು. ಲೈಟ್ ಕಂಬಗಳೆಲ್ಲ ಈಗ ಬೀಳ್ತೀವಿ, ಇನ್ನೂ ಸ್ವಲ್ಪ ಹೊತ್ತಿಗೆ ಬೀಳ್ತೀವಿ ಅಂತ ಅದಾವೆ. ಅಷ್ಟೊತ್ತಿಗೆ ನಮ್ಮ ಮಕ್ಕಳಿಗೆ ಈತ್ಲು ಕಾಯಿ ಕಾಣ್ತು. ಅದನ್ನ ಸ್ವಲ್ಪ ಕುಯ್ಕೊಂಬರೋದಲ್ಲೇ ಫೋಟೋ ಸ್ವಲ್ಪ ತೆಗಿ ಅಂತ ಹೇಳಿದ್ರು. ತೆಗೆದು ಮನೆ ಕಡೆ ಹೊರಟ್ವಿ. ಮನೆಗೆ ಬರೋಷ್ಟೊತ್ತಿಗೆ ಹೊಳೆ ಎಲ್ಲ ತುಂಬಿ ಹೊರಿತಿದ್ದು ನೋಡಿ. ಯಾವ ಥರ ಅಂತ ಹೇಳ್ಕೊಂಡು ಸ್ವಲ್ಪ ಅದನ್ನು ವೀಡಿಯೋ ಮಾಡಿಕೊಂಡು ಗದ್ದೆಗೆ ಬರೋಷ್ಟೊತ್ತಿಗೆ ನಮ್ಮ ಅಣ್ಣ ಮೀನು ಹಿಡಿತಾ ಇತ್ತು. ಹಿಡಿಯೋದಂತದ್ದು ಅವಳಿಗೆ ಬಂದು ಮೀನು ಹಿಡಿಯೋಕ್ಕೂ ಆಗಲ್ಲ. ಹೊತ್ತಿದ್ದೆ ಒಂದು 4 ಮೀನು. ಅದನ್ನು ಹಿಡಿಯೋಕ್ಕೂ ಅವಳ ಹತ್ರ ಆಗ್ತಿರ್ಲಿಲ್ಲ. ಗದ್ದೆ ಎಲ್ಲ ಫುಲ್ಲು ನೀರು ತುಂಬ ಕೂತಿತ್ತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಾ?